ನೀವೇನು ಎಜುಕೇಷನಲ್ಲಿ ಓದ್ತಾ ಹೋಗ್ತಿರೋ ಅದು ನಿನಗೆ ಕೆಲಸ ಕೊಡ್ಬೋದು, ದುಡ್ಡು ಕೊಡ್ಬೋದು. ಆದರೆ ನಿನ್ನ ವ್ಯಕ್ತಿತ್ವ ಬೆಳವಣಿಗೆ ಮಾಡ್ಕೋಬೇಕು ಅಂತಂದಾಗ ನಮ್ಗಳಿಗೆ ಆಧ್ಯಾತ್ಮ ಮಾರ್ಗ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನಾನು ಹೇಗೆ ಕರ್ಮವನ್ನು ನಿಭಾಯಿಸ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಬಹಳ ಮುಖ್ಯ. ಇದನ್ನ ಶಾಲೆಯಲ್ಲೂ ಹೇಳ್ಕೊಡಲ್ಲ, ಅನೇಕ ಅಪ್ಪ ಅಮ್ಮಂದರು ಹೇಳ್ಕೊಡಲ್ಲ. ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ಲಿ ವೆನ್ ವಿ ಆರ್ ಅಟ್ 25 to 40 years ನಿಂತ್ಕೊಂಡಿರ್ತೀವಲ್ಲ, ಪ್ರೈಮ್ ಟೈಮಲ್ಲಿ ಜೀವನದಲ್ಲಿ ದೇವರು ಎಲ್ಲವನ್ನೂ ನಿನಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಏನ್ನ ಕಷ್ಟ, ಟೆಸ್ಟಿಂಗು, ಟೈಮ್ ಲಿಮಿಟ್ ಎಲ್ಲ ಕೊಡ್ತಾ ಹೋಗ್ತಾನೆ. ಕರ್ಮಣ್ಯಾಕರ್ಮ ಯಹ ಪಶ್ಯೇದ್ ಅಕರ್ಮಾಣಿ ಚ ಕರ್ಮಯಃ. ನಾವು ಮಾಡೋವಂಥ ಪ್ರತಿಯೊಂದು ಕರ್ಮದಲ್ಲೂ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಏನಿದು? ನಾವೆಲ್ಲರೂ ಕೆಲಸ ಮಾಡ್ತಾನೇ ಇದ್ದೀವಿ, ಆದರೆ ಹೇಗೆ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು? ಅನೇಕ ಸಲ ನೀವು ಗಮನಿಸಿ, ನಮ್ಮ ಜೀವನದಲ್ಲಿ ನಮ್ಮದಾಗಿರೋದಿಲ್ಲ ಕೆಲಸ. ನಮ್ಮ ಸುತ್ತಮುತ್ತಲಿನ ಸಂಬಂಧಿಕರಾಗಿರಬಹುದು, ನಮ್ಮ ಮನೆಯವರಾಗಿರಬಹುದು, ನಾವು ಪ್ರೀತಿಸೋವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಸ್ನೇಹಿತರಾಗಿರಬಹುದು, ಅವರ ಕರ್ಮ ಮತ್ತು ಕೆಲಸಗಳನ್ನು, ಇಲ್ಲಿ ಕರ್ಮ ಅಂತಂದರೆ ಕೆಲಸ ಅಂತ ಟ್ರೀಟ್ ಮಾಡೋದು ಅಂದರೆ ತತ್ವದಲ್ಲಿ. ಸೊ ಹಾಗಾಗಿ ಅನೇಕ ಕೆಲಸಗಳು ನಮ್ದಲ್ದಿದ್ರು, ನಮ್ಮ ಜವಾಬ್ದಾರಿ ಅಲ್ದಿದ್ರು ನಮ್ಮ ತಲೆ ಮೇಲೆ ಬಂದು ಬೀಳತ್ತೆ. ಅನೇಕ ಸಲ ನಾವು ಬೇರೆಯವ್ರಿಗಾಗಿ ಜವಾಬ್ದಾರಿಗಳನ್ನು ತಗೊಳ್ಳೋ ಅಂಥ ಪ್ರಮೇಯ ಮತ್ತು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಲೈಫಲ್ಲಿ. ಆಗ ನಾವು ಅಯ್ಯೋ ನಂದೆಲ್ಲ ಕೆಲಸ ನಾ ಮಾಡಲ್ಲ ಅಂತ ಓಡ್ ಹೋಗಬಾರ್ದು. ಅದೇ ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು. ನಾನು ಬೇರೆಯವ್ರಿಗಾಗಿ ಕೆಲಸ ಮಾಡಿಕೊಟ್ರು ಅದು ನಂದು ಅಲ್ಲದೆ ಇದ್ರೂ ಅದು ಪರಮಾತ್ಮನ ಕೆಲಸ ಅಂತ ನಾವು ಮಾಡ್ತಾ ಹೋಗಬೇಕು. ಹಾಗೆ ನನ್ನ ಜೀವನದಲ್ಲಿ ಬಂದಿರುವಂತಹ ಅಕರ್ಮದಲ್ಲೂ ಕರ್ಮವನ್ನು ಕಾಣಬೇಕು. ಅಂದರೆ ನನಗೆ ಇದೆಯೋ ಇಲ್ವೋ, ನನಗೆ ಏನೇನು ತೋಚ್ತಾ ಹೋಗುತ್ತೋ ಕರ್ಮ, ಆ ಕೆಲಸಗಳನ್ನು ನಾನು ಮಾಡ್ತಾ ಹೋದಾಗ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ನಿಷ್ಕಾಮ ಕರ್ಮ ಅಂತ ಹೇಳ್ತೀವಿ. ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಒಂದು ಶ್ಲೋಕ, ಕರ್ಮಣ್ಯವಾಧಿಕಾರಸ್ತೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಏನೇ ಕರ್ಮ ಮಾಡ್ಕೊಂಡು ಹೋದರೂ ಕೊನೆಗೆ ಅದರ ಪ್ರತಿಫಲವನ್ನು ನಾನು ಅಪೇಕ್ಷಿಸದೆ ಮುಂದೆ ಹೋಗಬೇಕು ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದರೆ ಅದು ಹೇಳಕ್ಕೆ ಸುಲಭ ಮೇಡಮ್, ನಾವು ಮಾಡೋಕ್ಕೆ ಕಷ್ಟ ಅಂತ ಅನೇಕರು ಹೇಳ್ತಾರೆ. ಖಂಡಿತ ನಿಜ. ಆದರೆ ಎಲ್ಲವೂ ಏನು ಗೊತ್ತಾ, ಅದನ್ನೂ ಕೃಷ್ಣ ಹೇಳ್ತಾನೆ. ಅರ್ಜುನನಿಗೆ ಗೊಂದಲ ಉಂಟಾದಾಗ ನಾನು ಎಲ್ಲವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಅಭ್ಯಾಸದಿಂದ ಎಲ್ಲವನ್ನು ಮಾಡಬಹುದು. ನನ್ನ ಜೀವನನೇ ನಾನು ತಿದ್ದುಕೊಳ್ದೆ ಹೋದರೆ ಇನ್ನು ಬೇರೆಯವ್ರ ಜೀವನ ನಾನು ಹೇಗೆ ತಿದ್ದುತ್ತೀನಿ? ಹಾಗೆ ನನ್ನ ಜೀವನದಲ್ಲಿ ನನ್ನ ಅಭ್ಯಾಸ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ನಾವು ಶಾಲೆಯಲ್ಲಿ ಕೂತಾಗ್ಲೇ 14-15 ವರ್ಷ ಸುಮ್ಮನೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲಿತಾ ಹೋಗ್ತೀವಿ. ಆದರೆ ಅದು ಯಾವುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗೋಕ್ಕೆ 90% ಜನಕ್ಕೆ ಅದು ಸಾಧ್ಯವಾಗಿರಲ್ಲ. ನೀವೇನು ಎಜುಕೇಷನಲ್ಲಿ ಓದ್ತಾ ಹೋಗ್ತಿರೋ ಅದು ನಿನಗೆ ಕೆಲಸ ಕೊಡ್ಬೋದು, ದುಡ್ಡು ಕೊಡ್ಬೋದು. ಆದರೆ ನಿನ್ನ ವ್ಯಕ್ತಿತ್ವ ಬೆಳವಣಿಗೆ ಮಾಡ್ಕೋಬೇಕು ಅಂತಂದಾಗ ನಮ್ಗಳಿಗೆ ಆಧ್ಯಾತ್ಮ ಮಾರ್ಗ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನಾನು ಹೇಗೆ ಕರ್ಮವನ್ನು ನಿಭಾಯಿಸ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಬಹಳ ಮುಖ್ಯ. ಇದನ್ನ ಶಾಲೆಯಲ್ಲೂ ಹೇಳ್ಕೊಡಲ್ಲ, ಅನೇಕ ಅಪ್ಪ ಅಮ್ಮಂದರು ಹೇಳ್ಕೊಡಲ್ಲ. ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ಲಿ ವೆನ್ ವಿ ಆರ್ ಅಟ್ 25 to 40 years ನಿಂತ್ಕೊಂಡಿರ್ತೀವಲ್ಲ, ಪ್ರೈಮ್ ಟೈಮಲ್ಲಿ ಜೀವನದಲ್ಲಿ ದೇವರು ಎಲ್ಲವನ್ನೂ ನಿನಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಏನ್ನ ಕಷ್ಟ, ಟೆಸ್ಟಿಂಗು, ಟೈಮ್ ಲಿಮಿಟ್ ಎಲ್ಲ ಕೊಡ್ತಾ ಹೋಗ್ತಾನೆ. ಏನು, ನೀನು 25ನೇ ವರ್ಷದಿಂದ 40 ವರ್ಷದೊಳಗೆ ಮದುವೆನೂ ಆಗಬೇಕು, ಕೆಲಸಕ್ಕೂ ಸೇರ್ಕೋಬೇಕು, ಅಪ್ಪ ಅಮ್ಮನೂ ನೋಡ್ಕೋಬೇಕು, ಲೈಫಲ್ಲಿ ಸೆಟ್ಲು ಆಗಬೇಕು. ಯಾಕೆ ಇದೇ ಟೈಮಲ್ಲಿ ನಿಮಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಯುವರ್ ಪ್ರೈಮ್ ಟೈಮ್. ಆ ಟೈಮಲ್ಲಿ ನೀವು ಅಟ್ ಎ ಟೈಮ್ ಎಲ್ಲ ಕಡೆ ಓಡಬೇಕು. ಅಟ್ ಎ ಟೈಮ್ ಓಡಬೇಕು ಅಂತ ಹೇಳಿದ್ರೆ ನೀವು ಮಲ್ಟಿ ಟಾಸ್ಕಿಂಗನ್ನು ಕಲ್ತಿರಬೇಕು ಮತ್ತು ಮಲ್ಟಿ ಟ್ಯಾಲೆಂಟೆಡ್ ಆಗೂ ಇರಬೇಕು. ಇದನ್ನು ಶಾಲೆಯಲ್ಲಿ ಹೇಳ್ಕೊಟ್ರಲ್ಲ. ಆದರೆ ನಮಗೊಂದು ವಯಸ್ಸಿಗೆ ಬಂದ ತಕ್ಷಣ ನೀವು ಮದುವೆ ಲೇಟಾಗಿ ಮಾಡ್ಕೊಂಡ್ರೂ ಜೀವನ ಲೇಟ್ ಆಗುತ್ತೆ, ಸಂಪಾದನೆ ಲೇಟ್ ಮಾಡ್ಕೊಂಡ್ರೂ ಮಿಕ್ಕಿದ್ದು ಲೇಟ್ ಆಗುತ್ತೆ. ನಾನು ಜವಾಬ್ದಾರಿ ತೊಗೊಳ್ಳಲ್ಲ ಅಂತ ಹೇಳಿದ್ರು ನಮ್ಮ ಜೀವನದಲ್ಲಿ ಎಲ್ಲವೂ ನಿಧಾನಕ್ಕೆ ಸಿಗ್ತಾ ಹೋಗುತ್ತೆ. ಆವಾಗ ಏನು ಮಾಡಬೇಕು? ಕರ್ಮವನ್ನು ನಿಭಾಯಿಸೋದನ್ನು ನನಗೆ ಬೇರೆಯವರೇ ಹೇಳ್ಕೊಡ್ಲಿ ಅಂತ ನಾವು ಕಾಯಬಾರ್ದು. ನನಗದು ಗೊತ್ತೇ ಇಲ್ಲ, ನಾನು ಹೆಂಗೆ ಮಾಡೋದು ಅಂತವೆ. ನಮ್ಗೆ ಹೌದು 10ನೇ ಕ್ಲಾಸ್ ಎಕ್ಸಾಮ್ ಬರೆದು ಗೊತ್ತಿರಲ್ಲ, ಆದರೆ ಆಮೇಲೆ ಹೋಗಿ ಬರೀತೀವಲ್ಲ. ಹಾಗೆ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸು ನನಗೆ ಹುಟ್ಟುತ್ತಾನೆ ಯಾರೂ ಕೊಟ್ಟಿರಲ್ಲ. ನಾವು ಹೋಗಿ ಇವಾಗ ಮರನ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂದರೆ ನಾವು ಮುಟ್ಟಿ ಮಾಡ್ಕೋಬೇಕು. ಮದುವೆ ಆಗಿನೂ ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲ್ಲ, ಆದರೆ ಆಗ್ತಾರಲ್ಲ. ಸೊ ಎಲ್ಲ ವಿಚಾರಗಳಲ್ಲೂ ಎಕ್ಸ್ಪೀರಿಯನ್ಸನ್ನು ನಾವು ಮಾಡ್ಕೋಬೇಕು, ನಾವು ಕಂಡುಕೋಬೇಕು. ಎಲ್ಲವೂ ನಮ್ಮ ಕಣ್ಮುಂದೆ ಬಿದ್ದಿದೆ. ನಾನು ಹೇಗೆ ನನ್ನ ಕರ್ಮವನ್ನು ನಿಭಾಯಿಸ್ತೀನಿ ಅಂತ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾಗಿ ತಿಳ್ಕೊಳ್ಳಿ, ನಾವು ಯಾವ ದೇವ್ರನ್ನ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಎಲ್ಲ ದೇವರಲ್ಲೂ ಒಂದೇ ಎನರ್ಜಿ ಇರುತ್ತೆ. ಸೊ ಎನರ್ಜಿ ಅದೇ ಇದ್ದಾಗ
ನನ್ನ ಕರ್ಮವನ್ನು ನಾನು ಹೇಗೆ ನಿಭಾಯಿಸ್ತೀನಿ ಅನ್ನೋದ್ರ ಮೇಲೆ ದೇವ್ರು ನನಗೆ ಪ್ರತಿಫಲವನ್ನು ಕೊಡ್ತಾ ಹೋಗ್ತಾನೆ. ಅಂದರೆ ಅದು ಗ್ರಹಗಳಾಗಿರಬಹುದು, ನಕ್ಷತ್ರಗಳಾಗಿರಬಹುದು, ಪರಮಾತ್ಮ ಆಗಿರಬಹುದು, ದೇವರಾಗಿರಬಹುದು. ಅವ್ರು ಸುಮ್ಮನೆ ಬಂದು ನಮ್ಗೆ ಹಿಂಸೆ ಕೊಡೋದಿಲ್ಲ. ನಾವೇ ಮಾಡ್ಕೊಂಡಿದ್ದ ಕರ್ಮಕ್ಕೆ ನಾವೇ ಮುಂದೊಂದು ದಿನ ಅನುಭವಿಸ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಕರ್ಮವನ್ನು ನಮಗೆ ಜ್ಞಾನ ಬರೋಕ್ಕೆ ಶುರುವಾದಾಗಲೇ ಎಚ್ಚೆತ್ತುಕೊಂಡು ನಾವು ಅದ್ರ ಕಡೆಗೆ ಗಮನ ಕೊಟ್ಟು ಅದನ್ನು ನಿಭಾಯಿಸ್ತಾ ಹೋಗಬೇಕು. ಏನೇನು ಕರ್ಮಗಳು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾನ ಕರ್ಮ ಅಂತಲೂ ಕರೀತಾರೆ ಆಗಾಮಿ ಕರ್ಮವನ್ನು. ಸೊ ನನಗೆ ಸಂಚಿತ ಕರ್ಮ ಏನು ಗೊತ್ತಾ, ನಾವೆಲ್ಲ ಹುಟ್ಟಕ್ಕೆ ಮುಂಚೆನೇ ಹೋದ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪಕರ್ಮಗಳು, ಪುಣ್ಯಕರ್ಮಗಳ ಬ್ಯಾಗನ್ನು ತಲೆ ಮೇಲೆ ಹೊತ್ಕೊಂಡು ನಾವು ಬಂದಿರ್ತೀವಿ. ಸೊ ಅದನ್ನಂತೂ ನಾವು ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಯಾರ ಮನೇಲಿ ಹುಟ್ಟಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಾನು ಇನ್ನೊಬ್ಬರ ಮನೆಯಲ್ಲಿ ಹುಟ್ಟಬೇಕಿತ್ತು, ದೊಡ್ಡ ವ್ಯಕ್ತಿ ಮನೇಲಿ ಹುಟ್ಟಬೇಕಿತ್ತು, ಅವೆಲ್ಲ ಆಗೋದೇ ಇಲ್ಲ. ನಾನು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀನೋ ಆ ಕರ್ಮಾನುಸಾರವಾಗಿ ನಾನು ಈ ಜನ್ಮದಲ್ಲಿ ಒಂದು ಮನೆಯಲ್ಲಿ ಜನ್ಮವನ್ನು ತೊಗೊಂಡಿರ್ತೀನಿ. ಅದಾದಮೇಲೆ ನಾನು ಹೇಗೆ ನಿಭಾಯಿಸಬೇಕು ಆ ಕರ್ಮವನ್ನು, ಅದಾದಮೇಲೆ ಸಂಚಿತ ಕರ್ಮವನ್ನು ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಂದಾಗ ಪ್ರಾರಬ್ಧ ಕರ್ಮ ನನ್ನ ಮುಂದೆ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ. ನೀವೆಲ್ಲ ಗಮನಿಸಿರಬಹುದು, ಎಷ್ಟೋ ಜನ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗದೇ ಇರೋರು ನಿಮಗೆ 25ನೇ ವರ್ಷದಲ್ಲಿ ಸಿಕ್ಕಿರಬಹುದು, 30ನೇ ವರ್ಷದಲ್ಲಿ ಒಬ್ಬರು ಸಿಕ್ಕಿರಬಹುದು, 40ನೇ ವರ್ಷದಲ್ಲಿ ಒಬ್ಬರು ಸಿಕ್ಕಿರಬಹುದು, ಅಥವಾ ಜೀವನದಲ್ಲಿ ಅನೇಕ ಕಷ್ಟಗಳು ಅಟ್ ಅ ಟೈಮ್ ನಿಮಗೆ ಬರಬಹುದು. ಆಮೇಲೆ ನಿಮ್ಮ ಶತ್ರುಗಳಾಗಿ ನಿಮ್ಮ ಕಣ್ಣು ಮುಂದೆ ಅನೇಕರು ಬಂದು ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಓಡಿ ಹೋಗ್ಬೋದು. ನಿಮ್ಮ ಜೊತೆ ಒಳ್ಳೆಯವರಾಗೇ ಇದ್ದುಕೊಂಡು ಮುಂದೊಂದು ದಿನ ಅವರೇ ಶತ್ರುಗಳಾಗಬಹುದು. ಸೊ ಹೇಗೆ ಬೇಕಾದ್ರೂ ಆಗೋಕ್ಕೆ ಸಾಧ್ಯ ಇದೆ, ಸಂಬಂಧಗಳಲ್ಲೇ ಆಗೋಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಅದನ್ನು ಗಮನಿಸಿರ್ತೀರ. ಹೊರಗಡೆ ವ್ಯಕ್ತಿ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬದಲ್ಲೇ ಇವತ್ತು ಒಳ್ಳೆಯವರಾಗಿರೋರು ಇನ್ನೊಂದು 5 ವರ್ಷಕ್ಕೆ ಕೆಟ್ಟವರಾಗಿ ತಿರುಗ್ಕೋಬಹುದು. ಅದು ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ನಾವು ಬುದ್ಧಿವಂತರಾಗಿ ನಮ್ಮ ಜ್ಞಾನವನ್ನು ಉಪಯೋಗಿಸಿ ಆ ಕರ್ಮವನ್ನು ಹೇಗೆ ನಿಭಾಯಿಸ್ತೀನಿ, ಎಗೇನ್ ಇಲ್ಲಿ ಧರ್ಮವನ್ನು ಅಳವಡಿಸ್ಕೋಬೇಕು. ನಿಮಗೆ ಧರ್ಮವನ್ನು ಅರ್ಥಕೊಂಡಿದ್ದಾಗ ನೀವು ನಿಮ್ಮ ಕಣ್ಣು ಮುಂದೆ ಬಂದಿರೋ ಪ್ರಾಬ್ಲಮ್ನ ನೀವು ಧರ್ಮದಿಂದ ಸಾಲ್ವ್ ಮಾಡಬೇಕು. ಅದನ್ನು ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿ ಇನ್ನೂ ಹಿಂಸೆ ಕೊಡ್ತಾ ನೀವು ಹೋದಾಗ ಎಗೇನ್ ಈ ಕರ್ಮ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅವಾಗ ತಿರ್ಗಾ ಮುಂದೊಂದು ದಿನ ಅನುಭವಿಸ್ಬೇಕು. ಅದ್ರ ಬದಲು ನೀವು ಇಲ್ಲೇ ನಿಂತ್ಕೊಂಡು ಇದನ್ನು ಹೇಗೆ ನಿಭಾಯಿಸಿ ಅದನ್ನು ಮುಗಿಸ್ಕೋತೀರಾ ಅಂತನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಕರ್ಮವನ್ನು ಮುಗಿಸಿ ಆಮೇಲೆ ಮುಂದಕ್ಕೆ ಹೋಗಬೇಕು. ಇನ್ನೊಂದೇನು ಅಂದರೆ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಪ್ರಿಪೇರ್ ಆಗಿರಲ್ಲ. ಜೀವನದಲ್ಲಿ ಏನು ಕಷ್ಟಪಡುತ್ತೆ, ಅಚಾನಕ್ಕಾಗಿ ಯಾರೋ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ನಮ್ಮದೇ ಫ್ಯಾಮಿಲಿಲಿ, ಎಲ್ಲ ಜವಾಬ್ದಾರಿನೂ ನಮ್ಮ ತಲೆ ಮೇಲೆ ಬರುತ್ತೆ. ಅಥವಾ ಯಾವುದೋ ಒಂದು ಅಚಾನಕ್ಕಾಗಿ ತುಂಬ ತೊಂದರೆಗಳಿಗೆ ಒಳಪಡ್ತೀವಿ, ಅಥವಾ ಕೆಲಸ ಕಳ್ಕೊಳ್ತೀವಿ. ಏನೇನೋ ಇವಾಗ ಕೊರೋನಾನೇ ಬಂತು, ಎಲ್ಲರ ಜೀವನನೂ ಅಲ್ಲೋಲ ಕಲ್ಲೋಲ ಮಾಡ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಬೇಕಾದ್ರೂ ಬರುತ್ತೆ ಜೀವನದಲ್ಲಿ. ನಾವು ಪ್ರಿಪೇರ್ ಆಗಿರಬೇಕು. ಎಲ್ಲಿಂದ ಪ್ರಿಪೇರ್ ಆಗಿರಬೇಕು? ಅಂತರಂಗದಿಂದ, ನನ್ನ ವಿಲ್ ಪವರ್, ನನ್ನ ಶಕ್ತಿಯಿಂದ ಪ್ರಿಪೇರ್ ಆಗಿರಬೇಕು. ನನಗೆ ಕಷ್ಟ ಬಂದಾಗ ನೋಡ್ಕೊಳ್ಳೋಣ, ಪಕ್ಕದ ಮನೆಯವ್ರ ಹೆಲ್ಪ್ ಕೇಳೋಣ, ನಮ್ಮ ಅಪ್ಪ ಅಮ್ಮನ ಕೇಳೋಣ. ನೋ, ಕರ್ಮ ನಿಮ್ಮನ್ನು ಬಿಡೋದೇ ಇಲ್ಲ. ನೀವು ಕಷ್ಟಪಡಬೇಕು ಅಂತಾರೆ ನೀವೇ ಕಷ್ಟಪಡಬೇಕು. ಪಕ್ಕದ ಮನೆಯವರು, ಎದುರು ಮನೆಯವರು ಒಂದ್ಸಲಿ ಸಹಾಯ ಮಾಡ್ತಾರೆ, 2 ಸಲ ಸಹಾಯ ಮಾಡ್ತಾರೆ, 3ನೇ ಸತಿ ಯಾಕೆ ಮಾಡ್ತಾರೆ? ಅನೇಕರು ಹೀಗೆ ಮಾಡ್ಕೊಂಡಿರ್ತಾರೆ. ಇಲ್ಲಿನ ಸಾಲ ತೊಗೊಂಡು ಅಲ್ಲಿಗೆ ಕೊಟ್ಟು, ಅಲ್ಲಿನ ಸಾಲ ತೊಗೊಂಡು ಇಲ್ಲಿಗೆ ಕೊಟ್ಟು, ಇಲ್ಲಿನ ಸಾಲ ತೊಗೊಂಡು ಹಿಂಗೆ ಮಾಡಿರ್ತಾರಲ್ಲ, ಕೊನೆಗೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ತಪ್ಪುಗಳನ್ನು ನಾವು ಮಾಡ್ಕೋಬಾರ್ದು ಅಂತಂದಾಗ ಕರ್ಮವನ್ನು ನೀಟಾಗಿ ನಿಭಾಯಿಸ್ಕೋಬೇಕು. ಸೊ ಇದು ಸಂಚಿತ ಕರ್ಮ ಹೊತ್ಕೊಂಬಂದಿರೋದು, ಪ್ರಾರಬ್ಧ ಕರ್ಮ ನನ್ನ ಕಣ್ಣು ಮುಂದೆ ಬರ್ತಾ ಇರೋದು. ಆದರೆ ದೇವರು ನಮ್ಮೆಲ್ರಿಗೂ ಬ್ಯೂಟಿಫುಲ್ಲಾಗಿ ಒಂದು ಗಿಫ್ಟನ್ನು ಕೊಟ್ಟಿದ್ದಾನೆ. ಏನು ಗೊತ್ತಾ? ಆಗಾಮಿ ಕರ್ಮ, ಕ್ರಿಯಾಮಾನ ಕರ್ಮವನ್ನು ಈಗ ಈ ಜನ್ಮದಲ್ಲಿ ನಾನೇನನ್ನು ಹೊಸದಾಗಿ ಮಾಡ್ಕೊಂಡು ಹೋಗ್ತೀನೋ ಕರ್ಮ, ಅದೆಲ್ಲವೂ ನನ್ನ ಬ್ಯಾಸ್ಕೆಟಲ್ಲಿ ಕೂತ್ಕೊಳ್ಳುತ್ತೆ. ಪುಣ್ಯಕರ್ಮಗಳನ್ನು ನಾನು ಮಾಡಿದ್ರೆ ಪುಣ್ಯಕರ್ಮವಾಗಿ ಕೂತ್ಕೊಳ್ಳುತ್ತೆ, ಪಾಪಕರ್ಮಗಳನ್ನು ಮಾಡಿದ್ರೆ ಪಾಪಕರ್ಮವಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಕೊಟ್ಟಿರೋ ಆಪರ್ಚುನಿಟಿ ಒಂದು, ನಾನು ಪ್ರಾರಬ್ಧ ಕರ್ಮವನ್ನು ನಿಭಾಯಿಸಲೇಬೇಕು. ಅದನ್ನು ಎಸ್ಕೇಪ್ ಆಗೋಕ್ಕಾಗಲ್ಲ. ಎಳ್ಕೊಂಡು ಹೋದರೆ ನೀವು ಸುಮ್ಮನೆ ನೀವೇ ಕಷ್ಟನ ತಲೆ ಮೇಲೆ ಹಾಕ್ಕೊಂಡು ಎಳ್ಕೊಂಡು ಹೋದಂಗಾಗತ್ತೆ. ಆಮೇಲೆ ನೀವು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮವನ್ನು ಮುಗಿಸಿ ನೀವು ಆಗಾಮಿ ಕರ್ಮವನ್ನು ಡೇ ಟು ಡೇ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ಹೋಗಬೇಕು. ನೀವೇ ಯೋಚಿಸಿ ಪುಣ್ಯಕರ್ಮಗಳನ್ನು ಸಂಪಾದಿಸ್ಕೋಬೇಕು. ಆವಾಗ ನೀವು ಪಾಪಕರ್ಮ ಜಾಸ್ತಿ ಹೋದ ಜನ್ಮದಲ್ಲಿ ಮಾಡಿದ್ರೂ ಪುಣ್ಯಕರ್ಮ ಹೆಚ್ಚಾಗಿ ಮಾಡಿಕೊಂಡಾಗ ಅವೆರಡೂ ನಿಭಾಯಿಸ್ಕೊಳ್ಳುತ್ತೆ. ಅನೇಕರನ್ನ ನೀವು ನೋಡಿರ್ಬೋದು, ತುಂಬ ಶ್ರೀಮಂತರಾಗಿರುತ್ತೆ, ಎಲ್ಲವೂ ಇರುತ್ತೆ ಅವ್ರ ಹತ್ರ, ಬಟ್ ತುಂಬ ಕಾಯಿಲೆಗೊಳಗಾಗಿರ್ತಾರೆ ಅಥವಾ ಅಕಾಲಿಕ ಮರಣಕ್ಕೆ ಒಳಗಾಗ್ತಾರೆ. ಪಕ್ಕದಲ್ಲಿ ನಿನಗೆ 100 ಕೋಟಿ ಆಸ್ತಿ ಇದ್ರೂ ಅವ್ರನ್ನ ಕಾಪಾಡೋಕ್ಕಾಗಲ್ಲ. ಯಾಕೆಂದರೆ ನಿನ್ನ ಆಸ್ತಿ, ನಿನ್ನ ದುಡ್ಡು, ನಿನ್ನ ಕರ್ಮವನ್ನು ಹೋಗ್ಲಾಡ್ಸೋಕ್ಕೆ ಸಾಧ್ಯನೇ ಇಲ್ಲ.
ಸೊ ನಮ್ಮ ಕರ್ಮವನ್ನು ನಾವೇ ನಿಭಾಯಿಸ್ಕೋಬೇಕು. ಇನ್ನೊಂದು ವಿಚಾರ ಏನು ಗೊತ್ತಾ, ಎಲ್ಲರ ಮನೇಲೂ ನಮ್ಮಮ್ಮ ಪೂಜೆ ಮಾಡ್ತಾರೆ ಬಿಡು ನನ್ನ ಕರ್ಮ ಹೋಗುತ್ತೆ, ನಮ್ಮಪ್ಪ ಪೂಜೆ ಮಾಡ್ತಾರೆ ಬಿಡು ಹೋಗುತ್ತೆ. ನೋ, ಅವ್ರು ನಿಮ್ಮ ಪರವಾಗಿ ಎಕ್ಸಾಮ್ ಬರೆದ್ರೆ ಅವ್ರು ಪಾಸ್ ಆಗ್ತಾರೆ, ನೀವಲ್ಲ. ನಿಮಗೆ 1% ಪುಣ್ಯ ಬರಬಹುದು ಅಷ್ಟೇ. ಆದರೆ ನೀವು ಮಾಡಿರೋ ಕರ್ಮಗಳಿಗೆ ನೀವು ಈ ಜನ್ಮವನ್ನು ತೊಗೊಂಡಿರ್ತೀರ. ಹಾಗಿದ್ಮೇಲೆ ನಿಮ್ಮ ಕರ್ಮವನ್ನು ನೀವೇ ನಿಭಾಯಿಸ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಯಾಕೆಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ನೀವು ಯಾವ ದೇವರನ್ನ ಕೂತ್ಕೊಂಡು ಪೂಜೆ ಮಾಡಿ ಸ್ಪಿರಿಚುವಲ್ ಆಗಿರಿ, ರಿಚುವಲ್ ಆಗಿರಿಲ್ಲ, ಅದು ನಿಮ್ಮ ನೆಕ್ಸ್ಟ್ ಲೆವೆಲ್. ನಿಮಗೆ ನಿಜವಾಗ್ಲೂ ಇಷ್ಟ ಇದ್ದರೆ ನೀವು ದೇವ್ರ ಪೂಜೆ ಮಾಡಬಹುದು, ದೇವ್ರನ್ನ ನಂಬಬಹುದು, ಮೆಡಿಟೇಷನ್ ಮಾಡಬಹುದು. ಯಾಕೆ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ದೇವ್ರ ಪೂಜೆ, ಮೆಡಿಟೇಷನ್ ಎಲ್ಲ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ದೇವರು ನಿಮಗೆ ತಕ್ಷಣ ನಿಮ್ಮ ಕಣ್ಣೆದ್ರಿಗೆ ಬಂದ್ಬಿಟ್ಟು ತಥಾಸ್ತು ಅಂತ ನಮಗೆ 100 ಕೋಟಿ ಕೊಡಿ ಅಂದರೆ 100 ಕೋಟಿ ಕೊಡ್ತಾನೆ ಅಂತಲ್ಲ. ಆದರೆ ನೀವು ಮಾಡಿರೋ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಗೋಚರ ಆಗೋಕ್ಕೆ ಮುಂಚೆ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾನೆ ಪರಮಾತ್ಮ. ಅದಕ್ಕಾಗಿ ನೀವು ಮೆಡಿಟೇಷನ್ನ ಮಾಡಬೇಕು, ಅದಕ್ಕಾಗಿ ನೀವು ಧ್ಯಾನವನ್ನು ಮಾಡಬೇಕು, ಅದಕ್ಕಾಗಿ ನೀವು ಪೂಜೆ ಮಾಡಬೇಕು. ನೀವು ದೇವರಿಗೆ ಹತ್ತಿರವಾದಷ್ಟು ನಿಮಗೆ ಸೂಚನೆಗಳು ಬರ್ತಾ ಹೋಗುತ್ತೆ. ಆವಾಗ ನಿಮಗೆ ಕರ್ಮವನ್ನು ನಿಭಾಯಿಸೋದಕ್ಕೆ ದೇವರೇ ನಿಮ್ಮ ಕೈ ಹಿಡ್ಕೊಂಡು ಒಂದು ದಾರಿ ತೋರಿಸ್ತಾನೆ. ಹಾಗಾಗಿ ನಮಗೆ ಯೋಗ, ಮೆಡಿಟೇಷನ್ನು, ಅಷ್ಟಾಂಗ ಯೋಗ, ಬರೀ ಆಸನಗಳು ಮಾಡೋ ಯೋಗ ಅಲ್ಲ, ಅಷ್ಟಾಂಗ ಯೋಗಗಳನ್ನು ಧ್ಯಾನ, ಧಾರಣ, ಸಮಾಧಿ ಅಲ್ಲಿ ತನಕ ನೀವು ಫಾಲೋ ಮಾಡಬೇಕು. ಸೊ ಅದಷ್ಟು ಮಾಡ್ಕೊಂಡು ಹೋದಾಗ ದೇವರೇ ನಿನ್ನ ಜೊತೆಯಲ್ಲಿ ಸ್ನೇಹಿತನ ಥರ ಇದ್ದು, ತಂದೆ ತಾಯಿ ಥರ ಇದ್ದು ಅವ್ರು ನಿಮಗೆ ದಾರಿನ ತೋರಿಸ್ತಾರೆ. ನೋಡು ಪುಟ್ಟ, ಈ ಜನ್ಮದ ಕರ್ಮಗಳನ್ನು ಹೀಗೆ ಮುಗಿಸ್ಕೋ, ನಿನ್ನ ಕಣ್ಮುಂದೆ ಇದೆಲ್ಲ ಬರೋಕ್ಕೆ ಹೋಗುತ್ತೆ, ಮುಂದೊಂದು ದಿನ ಕಷ್ಟ ಬರುತ್ತೆ, ನೀ ಪ್ರಿಪೇರ್ ಆಗಿರು. ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಾನೆ ಪರಮಾತ್ಮ, ಮತ್ತು ನೇಚರು ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ, ಏನೇ ಕಷ್ಟ ಬಂದ್ರೂ ನೀನು ನಿಭಾಯಿಸಬಲ್ಲೆ ಅಂತ. ಹಾಗಾಗಿ ನಾವು ಈ 3 ಕರ್ಮಗಳನ್ನು ಹೇಗೆ ನಿಭಾಯಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಈ ಜನ್ಮ ನಿಂತಿದೆ. ಈ ಜನ್ಮದಿಂದ ನಾನು ಮುಂದಿನ ಜನ್ಮಕ್ಕೆ ನನ್ನನ್ನು ನಾನು ಹೇಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಇದು ಎಕ್ಸಾಮ್. ನಾವು ಈ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ಡ್ ಆಗಿ ನಾವು ಮಾಡ್ಕೊಳ್ತೀವಿ. ಆಲ್ರೆಡಿ ನಾವು ತುಂಬ ಲೈಫಲ್ಲಿ ಟೈಮ್ನ ಹಾಳು ಮಾಡ್ಕೊಂಬಿಟ್ಟಿದ್ದೀವಿ, ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಈಗಲೂ ಕೂಡ ನಾವು ಕರ್ಮವನ್ನು ಅರಿತುಕೊಳ್ಳದೆ ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ, ಪುಣ್ಯಕರ್ಮನ ಸಂಪಾದನೆ ಮಾಡ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ತಪ್ಪು. ಆಮೇಲೆ ಪುಣ್ಯಕರ್ಮ ಸಂಪಾದನೆ ಮಾಡಬೇಕಾಗಿ ಬರೀ ದುಡ್ಡು ಬೇಕು ಅಂತಲ್ಲ, ನೋ, ನಿಮ್ಮ ಜೀವನದ ಸಮಯವನ್ನು ನೀವು ಕೊಡಬೇಕು, ಜ್ಞಾನವನ್ನು ನೀವು ಕೊಡಬೇಕು. ಅನೇಕ ಕೆಲಸಗಳನ್ನು ದುಡ್ಡು ಖರ್ಚು ಮಾಡ್ದೇ ನೀವು ಮಾಡಬಹುದು. ಸೊ ಅನೇಕ ಜವಾಬ್ದಾರಿಗಳನ್ನು ನೀವು ದುಡ್ಡು ಖರ್ಚು ಮಾಡ್ದೇ ತಗೋಬಹುದು. ಅನೇಕ ಸಂಬಂಧಗಳನ್ನು ನೀವು ದುಡ್ಡು ಖರ್ಚು ಮಾಡ್ದೇ ನಿಭಾಯಿಸಬಹುದು. ಪ್ರೀತಿಯನ್ನು ದುಡ್ಡು ಖರ್ಚು ಮಾಡ್ದೇ ಕೊಡಬಹುದು. ಮಾನವೀಯತೆಯನ್ನು ನೀವು ದುಡ್ಡು ಖರ್ಚು ಮಾಡ್ದೇ ಕೊಡಬಹುದು. ಸೊ ನೀವು ಪುಣ್ಯಕರ್ಮನ ಸಂಪಾದಿಸ್ತಾ ಹೋದಾಗ ನಿಮ್ಮ ಪಾಪಕರ್ಮ ತಾನಾಗೇ ಕಮ್ಮಿ ಆಗುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಲೈಫ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀರ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ.